ಸೊ ಮೇಡಮ್, ಈಗ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಅದರಲ್ಲೊಂದು ಲೆಕ್ಕಾಚಾರ ಇರುತ್ತೆ, ಏನೋ ಅಂಶಗಳಿರುತ್ತೆ, ಡಿಗ್ರಿಗಳಿರುತ್ತೆ, ಒಂದು ಗ್ರಹಗತಿಗಳಿರಬೇಕಾದ್ರೆ. ಬಟ್ ಇದರಲ್ಲಿ ಟ್ಯಾರೋಟ್ ಕಾರ್ಡ್ ರೀಡಿಂಗಲ್ಲಿ ಆ ಥರದ್ದು ಏನೂ ಇರೋದಿಲ್ವಲ್ಲ. ಬಟ್ ಸ್ಟಿಲ್ ಅದರಲ್ಲಿ ಲೆಕ್ಕಾಚಾರ ಏನೋ ನಡೆಯುತ್ತಾ? ಇಲ್ಲ ಇಲ್ಲ, ಇದು ಏನಂತ ಹೇಳಿದ್ರೆ ನೋಡಿ, ಈಗ ಈ ಕಾರ್ಡ್ ಅನ್ನುವಂಥದ್ದೇನಿದೆ ಇದು ಯುರೋಪ್ನಲ್ಲಿ ಒಂದಷ್ಟು ಶತಮಾನಗಳ ಕೆಳಗಡೆನೆ ಅಂತ ಹೇಳಬಹುದು. ಏನಾಗಿ ಶುರುವಾಯಿತು ಅಂದ್ರೆ, ಒಂದು ಪ್ಲೇಯಿಂಗ್ ಕಾರ್ಡ್ಸ್, ನಾವೇನು ಇಸ್ಪೀಟ್ ಆಡ್ತಾರಲ್ವಾ ಅದೇ ರೀತಿ ಒಂದು ಗೇಮ್ ಆಗಿ ಶುರುವಾಗಿದ್ದಂಥದ್ದು ಇದು. ಗೇಮ್, ಎಸ್, ನಾವು ಕಾರ್ಡ್ಸ್ ಆಡ್ತೀವಲ್ವಾ, ಇಸ್ಪೀಟ್ ಆಡ್ತಾರಲ್ವಾ, ಅದೇ ರೀತಿ ಇದೂನು ಕೂಡ ಆಟದ ರೀತಿ ಪ್ರಾರಂಭ ಆಗಿದ್ದು, ಅದನ್ನ ಮುಂದೆ ಒಂದು ನಮ್ ಲೈಫ್ಗೆ ದಾರಿ ತೋರಿಸುವಂತಹ ಕಾರ್ಡ್, ಎನರ್ಜಿ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಯಾವಾಗ್ಲೂ ಅಷ್ಟೇನೆ, ಮನುಷ್ಯನ ನಂಬಿಕೆ ಎಷ್ಟು ಗಾಢವಾಗಿ ಪರಿಣಾಮ ಬೀರುತ್ತೆ ನಮ್ಮ ಮೇಲೆ ಅಂತ ಹೇಳಿದ್ರೆ, ನಮ್ಮ ನಂಬಿಕೆಯಿಂದನೇ ಇದಿರೋದು. ಕಾರ್ಡ್ ರೀಡಿಂಗ್ ಮಾಡ್ತಾ ಇರೋದೇ ಮನುಷ್ಯನ ನಂಬಿಕೆ, ಅವರ ಎನರ್ಜಿಗಳ ಆಧಾರದ ಮೇಲೆ ಅಂತ ಹೇಳ್ಬೋದು.